ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ನೀವೆಲ್ಲರೂ? ನಾವಂತೂ ಮಹಾಯಜ್ಞ ಮುಗಿಸಿದ ನಂತರ ಖುಷಿಯಾಗಿ ಆ ಒಂದು ಸಂತೃಪ್ತಿಯಿಂದ ಇದ್ದೀವಿ ಅಂತ ಹೇಳ್ಬೋದು. ಇವತ್ತಿನ ನಮ್ಮ ವಿಡಿಯೋ ಆ ಒಂದು ಮಹಾಯಜ್ಞದ ಒಂದು ವರ್ಷದ ಒಂದು ನಾವು ಏನೆಲ್ಲ ಕಲ್ತ್ವಿ ಅದರ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ. ಏನು ಅಂತ ನಿಮ್ಗಿನ್ನ ಅರ್ಥ ಆಗಿಲ್ಲ ಅಂದರೆ ನಾನು ಈಗಾಗಲೇ ಆ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಅದನ್ನು ಹೋಗಿ ನೀವು ನೋಡಿ, ಆಗಲೇ ನಿಮಗೆ ನಾನಿವತ್ತು ಏನು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ ಆಗೋದು. ಭಗವದ್ಗೀತೆಯ ಸಂಪೂರ್ಣ ಪಾರಾಯಣ ಮಹಾಯಜ್ಞ ಒಂದು 10 ಮಂತ್ ಲಾಂಗ್ ಲರ್ನಿಂಗ್ ಪ್ರಾಸೆಸ್ ಅದು. ಆ 10 ಮಂತ್ ಆದ ನಂತರ ಎಲ್ಲ ಒಂದು ಪ್ರಾಸೆಸ್ ಮುಗಿದು ನಾವು ಮಹಾಯಜ್ಞದ ಒಂದು ಭಾಗ ಆಗೋದಕ್ಕೆ ಸುಮಾರು ಒಂದು ವರ್ಷನೇ ಹಿಡಿಯುತ್ತೆ. 700 ಶ್ಲೋಕಗಳನ್ನ ಕಲಿಯೋದಂದರೆ ಸಾಮಾನ್ಯ ವಿಷಯ ಅಲ್ವಾ? ಹಾಗಾಗಿ ಅಷ್ಟು ಟೈಮ್ ತಗೊಳುತ್ತೆ. ಈ ಒಂದು ಕಾರ್ಯಕ್ರಮ ನಾವೇನು ಜಾಯಿನ್ ಆದ್ವಿ, ಆ ಒಂದು ಪ್ರೋಗ್ರಾಮ್ ಏನಿದೆ ಅದು ಸ್ಟಾರ್ಟ್ ಆಗಿದ್ದು ಒಂದು ಸಂಕಲ್ಪ ಮತ್ತು ಓರಿಯೆಂಟೇಷನೊಂದಿಗೆ. ವಿಡಿಯೋದಲ್ಲಿ ನಿಮಗೆ ಸ್ಕ್ರಾಲ್ ಆಗ್ತಾ ಇರತ್ತೆ. ನಾನು ಆ ಒಂದು ಪ್ರತಿಯೊಂದು ವಿಡಿಯೋ ಏನು ನಡೀತಾ ಇದೆ ಅಂತ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಸೊ ಓರಿಯೆಂಟೇಷನ್ ಆಯಿತು, ಕೆಲವೊಂದು ತಿಂಗಳುಗಳು ನಾವು ಕಲ್ತ್ವಿ. ನಂತರ ಒಂದು ಫ್ಯಾಮಿಲಿ ಮೀಟ್, ಅಂದರೆ ಭಗವದ್ಗೀತೆ ಕಲಿತಾ ಇರೋವಂಥ ಎಲ್ಲ ಮಕ್ಕಳಿರ್ಬೋದು, ದೊಡ್ಡೋರು ಇರ್ಬೋದು, ಎಲ್ಲರೂ ಒಂದು ಫ್ಯಾಮಿಲಿ ಆಗಿಬಿಟ್ವಿ ಅಷ್ಟೊತ್ತಿಗಾಗಲೇ. ಹಾಗಾಗಿ ಫ್ಯಾಮಿಲಿ ಮೀಟನ್ನು ಆಯೋಜಿಸಿದ್ರು. ಆಗಿಂದಾಗ ಫ್ಯಾಮಿಲಿ ಮೀಟ್ ನಡೀತಾ ಇತ್ತು. ಸುಮಾರು ಈ ಎಂಟೈರ್ 1 ಇಯರ್ ಟರ್ಮಲ್ಲಿ 3-4 ಸಲ ನಾವು ಎಲ್ಲ ಭಗವದ್ಗೀತೆ ಕಲಿತಾ ಇದ್ದಂಥ ಎಲ್ಲ ಸ್ಟೂಡೆಂಟ್ಸು ಈ ರೀತಿ ಮೀಟ್ ಆದ್ವಿ. ನಂತರ ಹೀಗೆ ಕ್ಲಾಸಸ್ ಎಲ್ಲ ನಡೀತಾ ಇತ್ತು. ಸಂಡೇ ಅಸೆಸ್ಮೆಂಟ್ ನಡೀತಾ ಇತ್ತು. ನಂತರ ಮಧ್ಯದಲ್ಲಿ ಒಂದಷ್ಟು ಕ್ಯುಮುಲೇಟಿವ್, ಅಂದರೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಭಗವದ್ಗೀತೆಯಲ್ಲಿ ಸುಮಾರು 18 ಚಾಪ್ಟರ್ಸ್ ಇದೆ. ಸೊ ನಮ್ಮ ಫಸ್ಟ್ ಕ್ಯುಮುಲೇಟಿವ್ ಅಸೆಸ್ಮೆಂಟ್ ಬಂದುಬಿಟ್ಟು 6 ಚಾಪ್ಟರ್ಸ್ ಆದಮೇಲೆ ಆಯಿತು. ಸೊ ಆ ರೀತಿ ಆಗಿಂದಾಗ ಕ್ಯುಮುಲೇಟಿವ್ ನಡೀತಾ ಇತ್ತು, ಅಸೆಸ್ಮೆಂಟ್ ವೀಕ್ಲಿ ನಡೀತಾ ಇತ್ತು, ಕ್ಲಾಸಸ್ ರೆಗ್ಯುಲರಾಗಿ ಆಗ್ತಾಯಿತ್ತು. ಇದೆಲ್ಲದರ ಮಧ್ಯದಲ್ಲಿ ಫ್ಯಾಮಿಲಿ ಮೀಟ್ ಸಹ ಆಗ್ತಾಯಿತ್ತು. ನೀವು ಈ ವಿಡಿಯೋದಲ್ಲಿ ಈಗಾಗಲೇ ನೋಡಿರೋ ಥರ ನಮ್ಮ ಲಾಸ್ಟ್ ಕ್ಲಾಸ್ ಏನಿತ್ತು, ಲಾಸ್ಟ್ ಶ್ಲೋಕ ಆಫ್ ಭಗವದ್ಗೀತಾ ನಾವೇನು ಕಲ್ತ್ವಿ ಆವತ್ತಿನ ದಿನದ ಒಂದು ಕ್ಲಿಪ್ಪಿಂಗ್ ಸಹ ನಾನು ಸಣ್ಣದಾಗಿ ತೊಗೊಂಡಿದ್ದೆ. ಅದನ್ನು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಎಕ್ಸಾಮ್ಸ್ ಸಹ ಇತ್ತು. ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಮಹಾಯಜ್ಞಕ್ಕೆ ಪ್ರಿಪೇರ್ ಆಗಬೇಕಲ್ವಾ, ಯಾಕಂದರೆ ಕಂಟಿನ್ಯೂಸ್ ಆಗಿ ಕೂತು 18 ಚಾಪ್ಟರ್ನ ನಾವು ಚಾಂಟ್ ಮಾಡಬೇಕು. ಅದಕ್ಕೋಸ್ಕರ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಈ ರೀತಿ ನಮ್ಮ ಗುರುಗಳು ಶ್ರೀಕಾಂತ್ ಅವರು ನಮಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾಯಿದ್ರು. ಆ ಎಕ್ಸಾಮ್ಸ್ ಎಲ್ಲ ಆದ ನಂತರ ನಮ್ಮ ಒಂದು ಕಂಟಿನ್ಯೂಸ್ ಆಗಿ 4 hours ಕೂತು ನಾವೇನು ಭಗವದ್ಗೀತೆ ಪಾರಾಯಣ ಮಾಡಿದ್ವಿ, ಅದಕ್ಕೋಸ್ಕರ ಪ್ರಿಪ್ರೇಷನ್ ಈ ರೀತಿ ನಾವು ಯಾವ ಜಾಗದಲ್ಲಿ ನಾವು ಪ್ರೋಗ್ರಾಮ್ ಕಟ್ಟುವ ಅಲ್ಲಿ ಅದೆಲ್ಲ ನಮಗೆ ಪ್ರಾಕ್ಟೀಸ್ ಸೆಷನ್ಸ್ ಸಹ ನಡೀತು. ಆ ಪ್ರಾಕ್ಟೀಸ್ ಸೆಷನ್ಸ್ ಮಧ್ಯದಲ್ಲಿ ಈ ರೀತಿ ಊಟದ ವ್ಯವಸ್ಥೆ ಸಹ ಮಾಡಿದರು. ಬರೀ ಇಷ್ಟೇ ಅಲ್ಲ, ಮಕ್ಕಳಿಗಿಷ್ಟ ಆಗುವಂಥ ತಿಂಡಿ ತಿನಿಸುಗಳು ಸಹ ಇರ್ತಾಯಿತ್ತು. ಇದೆಲ್ಲನೂ ಆಯಿತು. ಮಧ್ಯದಲ್ಲಿ ನಾವು ಒಂದು ಪಾರಾಯಣ ಸಹ ಮಾಡಿದ್ವಿ. ಅದು ಕಂಟಿನ್ಯೂಸ್ ಆಗಿ ಬ್ರೇಕ್ ಇಲ್ಲದೆ 18 ಚಾಪ್ಟರ್ನ ಚಾಂಟ್ ಮಾಡಿದ್ದು. ಅದು ಯಾವತ್ತಂದರೆ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರ ಹುಟ್ಟಿದ ಹಬ್ಬದ ದಿನಕ್ಕೆ ನಾವು ಈ ರೀತಿ ಒಂದು ಪಾರಾಯಣವನ್ನು ಸಹ ಮಾಡಿದ್ವಿ. ಅದು ನಾವು ಲಾಸ್ಟ್ ಕ್ಲಾಸ್ ಅಂತ ಹೇಳಿದ್ನಲ್ಲ, 700 ಶ್ಲೋಕಗಳು ಕಲಿತ ನಂತರ ಮಾರನೇ ದಿನವೇ ಇತ್ತು. ಸೊ ಮಾರನೇ ದಿನವೇ ಗುರುಗಳ ಒಂದು ಹುಟ್ಟಿದ ಹಬ್ಬಕ್ಕೆ ನಮ್ಮ ಕಡೆಯಿಂದ ಆದಂಥ ಒಂದು ಗುರುಗಳಿಗೆ ಗುರು ಕಾಣಿಕೆ ಅಂತಲೇ ಅಂದ್ಕೊಳ್ಳಿ. ಆ ರೀತಿ ನಾವು ಒಂದು ಪಾರಾಯಣವನ್ನು ಎಲ್ಲರೂ ಮಾಡಿದ್ವಿ. ಈ ರೀತಿ ಒಂದೇ ಕಲರ್ನ ಟಿ ಶರ್ಟ್ಗಳನ್ನ ಹಾಕ್ಕೊಂಡು ಗುರುಗಳಿಗೆ ನಮ್ಮದೇ ಆದಂಥ ರೀತಿಯಲ್ಲಿ ಒಂದು ಗುರುದಕ್ಷಿಣೆಯನ್ನು ಕೊಟ್ವಿ. ಗುರುಗಳೇನು ದಕ್ಷಿಣೆ ಕೇಳಲಿಲ್ಲ, ಆದರೆ ನಮ್ಮ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳಿಗೆ ನಾವು ಚೆನ್ನಾಗಿ ಕಲಿತ್ರೆ ಅದೇ ಒಂದು ಗುರುದಕ್ಷಿಣೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಆ ರೀತಿ ನಾವು ಒಂದು ಫಸ್ಟ್ ಪಾರಾಯಣ ಬ್ರೇಕ್ ಇಲ್ಲದೆ ಮಾಡಿದಂಥ ಪಾರಾಯಣ ಅದು. ಇಷ್ಟು ಬ್ಯಾಚಸಲ್ಲಿ ನಾವೇ ಫಸ್ಟ್ ಟೈಮ್ ಒಂದು ಬ್ರೇಕು ಇಲ್ಲದೆ ಈ ರೀತಿ ಪಾರಾಯಣ ಮಾಡಿದ್ದು ಅಂತ. ಈಗ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಮುಖ್ಯವಾದ ದಿನ, ಮಹಾಯಜ್ಞದ ಒಂದು ಪಾರಾಯಣದ ದಿನದ ಒಂದು ದೃಶ್ಯ. ಕ್ಷತ್ರಿಯಸ್ಯ ನ ವಿದ್ಯತೆ
श्रेष्ठी तस्य प्रज्ञा प्रतिष्ठिता यदा संहरते छायं कूर्मोऽङ्गानीव सर्वशः इन्द्रियाणीन्द्रियार्थेभ्यः तस्य प्रज्ञा प्रतिष्ठिता विषयाणि निवर्तन्ते निराहारस्य देहिनः रसवर्ज्यं रसोऽप्यस्य परं दृष्ट्वा निवर्तते यततो ह्यपि कौन्तेय. ಒಂದು ವರ್ಷದ ಸತತ ಪರಿಶ್ರಮದ ನಂತರ ಕೊನೆಗೆ ನಾವು ಈ ರೀತಿ ಗುರುಗಳ ಸನ್ನಿಧಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಈ ರೀತಿ ನಾವು ಕಲಿತಂಥ ಒಂದು ವಿದ್ಯೆಯನ್ನು ಅರ್ಪಿಸಿದ್ವಿ. ಕಾರ್ಯಕ್ರಮದ ನಂತರ ಗುರುಗಳು ಏನು ಹೇಳಿದ್ರು ಅಂತ ಕೇಳೋಣ. ప్రతి సంవత్సరం వస్తూ ఉండాలి. ఆ రోజు ఎక్కడే ఉన్నా కూడా వాళ్ళు ఈ పారాయణానికి చేరుకోవాలి అందరూ కూడా. సో ప్లీజ్ జాయిన్ ఆల్ ఓల్డ్ స్టూడెంట్స్ విత్ పారాయణ ఎవ్రీ ఇయర్. దట్స్ అవర్ బిగ్ యజ్ఞం. సో దట్ ఎనర్జీ ఈజ్ ఆల్వేస్ grasping here to carry attraction in this hall, in Dallas. నాకు చాలా సంతోషం. ఈరోజు మనకు గోల్డ్ మెడల్ తీసుకోవటం చాలా సంతోషం. సంపూర్ణ భగవద్గీత ప్రయత్నం చేస్తూ ఉంటాం. కొంచెం కష్టపడితే అవుతుంది. 6 మాటలు 7 మాటలు కూడా అటెండ్ అయ్యి మళ్ళీ లాస్ట్లో తీసుకున్న వాళ్ళు కూడా ఉన్నారు. శ్రీకృష్ణుడు ఒక్కడే తెలుసు, ఇంకెవరికి తెలియదు. కొద్దిగా అర్జునుడికి చెప్పారు, కొద్దిగా కొంతమందికి మాత్రమే మహాత్ములకి అందింది. అటువంటి భగవద్గీతను మనం కలియుగంలో మొన్ననే జరిగింది కదా, 6,000 సంవత్సరాల కిందట జరిగినటువంటి ఈ బోధన ఎక్కువ రోజులు కూడా కాలేదు. ఓన్లీ 6,000 years ago in this Bhagavad Gita is given to Arjuna. Sri Krishna is given to Arjuna. Now you are learning very, very near. Avatara is very near for Krishna Avatara. So he also very happy about you are all joining. Your సుకృతం ఎన్నో జన్మలో మీరు సుకృతం చేసుకున్నారు, లేకపోతే రావడానికి వీలు లేదు. భగవద్గీత పట్టుకున్నారు, భగవద్గీత వచ్చారంటే మీ తల్లిదండ్రులు ఎంతో భాగ్యం చేసి ఉండవచ్చు, లేకపోతే రారు. మీ తాత, మీ ముత్తాత, వీళ్ళందరూ మీ ఫోర్ ఫాదర్స్ వాళ్ళందరూ కూడా మంచి కార్యం చేశారు. భగవద్గీత పంచారేమో అప్పుడంతా కూడా వాళ్ళు అట్లా చేశారేమో. వాళ్ళ మనవరాళ్ళు మీరంతా కూడా పుట్టారు. మీరు నిజంగా వాళ్ళు స్వర్గంలో ఉండి సంతోషపడుతుంటారు. ఒకవేళ వాళ్ళు నరకలోకానికి వెళ్ళినా మీ నుంచి వాళ్ళు స్వర్గలోకానికి వెళ్ళిపోతారు. అందుకని పారాయణం చాలా నిష్ఠగా చేయాలి. ప్రతి సంవత్సరం సంపూర్ణ భగవద్గీత పారాయణం ఎప్పుడెప్పుడు ఎవరెవరు ఎక్కడెక్కడ ఏర్పాటు చేశారంటే అక్కడికి వెళ్ళి పారాయణం చేయాలి. నేను రాలేనండి, నాకు సెలవు లేదండి, సెలవు ఉండి రావటానికి వీలుండి ఎవరెవరు ప్రాణాలు కోల్పోయారు వాళ్ళందరికీ వీ డెడికేటెడ్ దిస్ ఆల్ పారాయణంతో దిస్ ఆల్ వాళ్ళందరికీ. ಕೇಳಿದ್ರಲ್ಲ ಗುರುಗಳು ಏನು ಹೇಳಿದ್ರು ಅಂತ ಹೇಳಿ. ಪಾರಾಯಣದ ನಂತರ ನಮಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾಯಿದ್ರು ಗುರುಗಳ ಒಂದು ಈ ಸ್ಕ್ರೀನಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ 10 minute ಡಿವೈನ್ ಫ್ಲೂಟ್ ಮೆಡಿಟೇಷನ್ ಅಂತ, ಅದ್ರ ಬಗ್ಗೆ ಎಲ್ಲ ವಿವರನ ಹೇಳ್ತಾಯಿದ್ರು. ನಿಮ್ಮ ಜೊತೆ ನಾನು ಒಂದು ಮ್ಯೂಸಿಕ್ ಫಾರ್ ಮೆಡಿಟೇಷನ್ ಅನ್ನೋ ಪ್ರೋಗ್ರಾಮ್ ನಡೀತು, ಅದರ ಒಂದು ಕ್ಲಿಪ್ಪಿಂಗ್ ವಿಡಿಯೋ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ರಾಬಬ್ಲಿ ಈ ವಿಡಿಯೋ ಆದಮೇಲೆ ಬರುತ್ತಾ ಇಲ್ಲ ಇದಕ್ಕಿಂತ ಮುಂಚೆ ಬರುತ್ತಾ ನಂಗೆ ಗೊತ್ತಿಲ್ಲ, ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆ ವಿಡಿಯೋ ನೀವು ನೋಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿತ್ತು ಆ ಪ್ರೋಗ್ರಾಮ್. ಅದೇ ರೀತಿಯಾದಂಥ ಒಂದು ಯೂಟ್ಯೂಬಲ್ಲಿ ಗುರುಗಳು ಮಾಡಿರೋ ಅಂಥ ಒಂದು ಈ ಮ್ಯೂಸಿಕ್ ವಿಡಿಯೋ ಏನಿದೆ ಮೆಡಿಟೇಷನ್ಗೋಸ್ಕರ ಫ್ಲೂಟಿಂದು, ಅದ್ರ ಬಗ್ಗೆ
ಅವರು ವಿವರನ ಹೇಳ್ತಾ ಇದ್ರು. ಯಾರಿಗಾದ್ರೂ ಬೇಕಿದ್ರೆ ಅಲ್ಲಿ ಸ್ಕ್ರೀನಲ್ಲಿ ಸ್ವಲ್ಪ ಹೊತ್ತಿಗೆ ಮುಂಚೆ ಸ್ಕ್ಯಾನ್ ಕೋಡ್ ಇತ್ತಲ್ಲ, ಅದನ್ನು ಸ್ಕ್ಯಾನ್ ಮಾಡಿ ನೀವು ನೋಡ್ಬೋದು. ಇಲ್ಲಾಂದರೆ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಬೇಕಾದರೂ ಹೋಗಿ ನೋಡ್ಬೋದು. ಹಾಗೆ ಈ ಸಂಪೂರ್ಣ ಭಗವದ್ಗೀತೆ ಪಾರಾಯಣ ಮಹಾಯಜ್ಞದ ಒಂದು ಡೀಟೇಲ್ಸ್ ಬೇಕು ಅಂದ್ರೂ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಇಲ್ಲಾಂದರೆ ಇಲ್ಲಿ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ, ನಾನು ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಇನ್ಫ್ಯಾಕ್ಟ್ ನೆಕ್ಸ್ಟ್ ಬ್ಯಾಚ್ಗೆ ಆಲ್ರೆಡಿ ರಿಜಿಸ್ಟ್ರೇಷನ್ಸ್ ಓಪನ್ ಆಗಿದೆ. ಎಲ್ಲರೂ ಕಲೀಲೇಬೇಕಾದಂಥ ಒಂದು ಭಗವದ್ಗೀತೆ ಅಂದರೆ ಬರೀ ಓದೋದಲ್ಲ, ಅದನ್ನು ಅರ್ಥ ತಿಳ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಅಂತ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ. ಆ ಒಂದು ವಿಷಯ ಈ ಒಂದು ಕ್ಲಾಸಸ್ ಜಾಯಿನ್ ಆದಮೇಲೆ ಇನ್ನೂ ಚೆನ್ನಾಗಿ ಅರಿವಾಯಿತು. ಯಾಕಂದರೆ ಭಗವದ್ಗೀತೆಯ ಶ್ಲೋಕಗಳು ಸುಮಾರು ಕಡೆ ನಾವು ಕೇಳೇ ಇರ್ತೀವಿ, ಆದರೆ ಅದರ ಒಂದು ಪ್ರಾಪರ್ ಅರ್ಥ ನಮ್ಗೆ ಗೊತ್ತಿರಲ್ಲ. ನಮಗೆ ಈ ಒಂದು ಕ್ಲಾಸಲ್ಲಿ ತುಂಬಾ ಚೆನ್ನಾಗಿ ಆ ಎಲ್ಲ ಶ್ಲೋಕಗಳ ಪ್ರೊನೌನ್ಸಿಯೇಷನ್ ಜೊತೆಗೆ ಅರ್ಥ ಸಹ ನಮಗೆ ವಿವರವಾಗಿ ತಿಳಿಸಿದ್ರು. ಈ ಒಂದು ಕಾರ್ಯಕ್ರಮ ಶುರು ಮಾಡಿದಂಥ ಗುರುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಎಷ್ಟು ಹೇಳಿದರೂ ಸಾಲದು, ಯಾಕಂದರೆ ನಮ್ಮ ಎಕ್ಸ್ಪೀರಿಯನ್ಸ್ ಆಗಿತ್ತು. ಮನಸ್ಸಿಗೆ ನೆಮ್ಮದಿಯನ್ನು ತೊಗೊಂಬಂದಂಥ ಈ ಒಂದು ಪ್ರೋಗ್ರಾಮ್ ಯಾವತ್ತಿಗೂ ನನ್ನ ಜೊತೆಲೇ ಇರುತ್ತೆ. ಹಾಗೆ ನನ್ನ ಜೊತೆಗೆ ನೀವು ಇದನ್ನು ಕಲಿಬೇಕು ಅನ್ನೋದೇ ನನ್ನ ಉದ್ದೇಶ. ಲೈಫಲ್ಲಿ ಎಷ್ಟೋ ನಡೀತಾ ಇರತ್ತೆ, ಏನೇನೋ ಆಗುತ್ತೆ, ಆದರೆ ಈ ಒಂದು ಬದುಕನ್ನು ಹೇಗೆ ನಾವು ನಡೆಸ್ಕೊಂಡು ಹೋಗಬೇಕು ಅನ್ನೋದು ತಿಳ್ಕೊಂಡಾಗಲೇ ಅಲ್ವಾ ಆರಾಮಾಗಿ ನಮ್ಮ ಜೀವನ ಸಾಗೋದು. ಆ ಒಂದು ಸಾರ ಈ ಒಂದು ಭಗವದ್ಗೀತೆಯಲ್ಲಿದೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೇಕು ಅಂತಲೇ ನಾನು ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ನಂತರ ಗುರುಗಳಿಗೆ ಈ ರೀತಿ ತುಳಸಿ ತೋಮಾಲೆಯನ್ನು ಹಾಕಿದ್ರು. ನಂತರ ಈ ರೀತಿ ಕಿರೀಟವನ್ನು ಸಹ ಇಟ್ಟು ಗುರುಗಳನ್ನು ಅಲಂಕರಿಸ್ತಾ ಇದ್ದಾರೆ. ಇಷ್ಟಕ್ಕೂ ನಾನು ಹೇಳಿಲ್ಲ ಅಲ್ಲ, ನಾವು 11th ಬ್ಯಾಚ್ 11 ಇಯರ್ಸಿಂದ ಸತತವಾಗಿ ಈ ಒಂದು ಮಹಾಯಜ್ಞ ಡ್ಯಾಲಸ್ ನಗರದಲ್ಲಿ ನಡೀತಾ ಇದೆ. ಈ ಒಂದು ಗುರು ಪೌರ್ಣಮಿ ಸಂದರ್ಭದಲ್ಲಿ ನಡೆದಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಎಲ್ಲದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ಯಾವ ರೀತಿ ವಿಡಿಯೋಸ್ ಬರುತ್ತೆ ಅಂತ ಗೆಸ್ ಮಾಡೋ ಹಾಗಿದ್ರೆ ಅದನ್ನು ಸಹ ಗೆಸ್ ಮಾಡಿ. ಮತ್ತು ಇಲ್ಲಿ ನೀವು ನೋಡ್ತಾ ಇರೋದು, ನಾನು ಈ ಗುರು ಪೌರ್ಣಮಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದಾಗಲೇ ಹೇಳಿದ್ನಲ್ಲ, ಗುರುಗಳು 50 ವರ್ಷದಿಂದ ಸತತವಾಗಿ USA ಪ್ರಯಾಣ ಮಾಡ್ತಾಯಿದ್ರು. ಹಾಗಾಗಿ ಈ ವರ್ಷ ಸ್ವರ್ಣಯಾತ್ರಾ ಅಂತ ಸೆಲೆಬ್ರೇಷನ್ಸ್ ಮಾಡ್ತಾಯಿದ್ರು. ಅದರ ಒಂದು ಜಸ್ಟ್ನ ಅಲ್ಲಿ ಡಿಸ್ಪ್ಲೇ ಮಾಡಿದ್ರು. ವಿಡಿಯೋ ಇಷ್ಟ ಆದಲ್ಲಿ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತೆ ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್. ಜೈ ಶ್ರೀ ಕೃಷ್ಣ, ಜೈ ಗುರುದತ್ತ.